ಸ್ನೇಹಿತರೆ ನಮಸ್ಕಾರ. ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಕೆಲವೊಮ್ಮೆ ನಾವು ಕಷ್ಟಪಟ್ಟು ಕಟ್ಟಿದಂಥ ಕನಸುಗಳು ನಮ್ಮ ಕಣ್ಣೆದುರೇ ಪೂರ್ಣಗೊಳ್ಳುವಂಥ ಹಂತಕ್ಕೆ ಬರ್ತವೆ. ಆದರೆ ಆ ಕನಸನ್ನು ಕಂಡ ಜೀವ ಮಾತ್ರ ನಮ್ಮ ಜೊತೆಗೆ ಇರೋದಿಲ್ಲ. ಜನಪ್ರಿಯ ಬ್ರಹ್ಮಗಂಟು ಧಾರಾವಾಹಿಯ ಕೊನೆ ದಿನದ ಶೂಟಿಂಗ್ ಸೆಟ್ನಲ್ಲಿ ಕ್ಯಾಮ್ರಾಗಳು ಆಫ್ ಆದಾಗ ಅಲ್ಲಿ ನಗು ಇರಲಿಲ್ಲ. ಇದೇ ರೀತಿಯಾದಂಥ ವಾತಾವರಣ ಇತ್ತು. ಸಡಗರವೂ ಕೂಡ ಇರಲಿಲ್ಲ. ಬದಲಿಗೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರಿತ್ತು. ಯಾಕೆ ಗೊತ್ತಾ? ಅಂದು ಒಬ್ಬ ಅದ್ಭುತ ಕಲಾವಿದ ಅಪಾರ ಪ್ರೀತಿಯಿಂದ ನೆಟ್ಟಂಥ ಸಸಿ ಇಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. ಆದರೆ ಆ ನೆರಳಿನಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಖುಷಿ ಪಡಬೇಕಾಗಿದ್ದಂಥ ವ್ಯಕ್ತಿಯೇ ಇಂದು ನಮ್ಮೊಂದಿಗಿಲ್ಲ ಅಲ್ವಾ ಅನ್ನುವಂಥ ನೋವು. ಹೌದು, ಅಂದು ದಿಲೀಪ್ ರಾಜ್, ಇಂದು ಅವರ ಕನಸಿನ ಅಂತ್ಯ. ಜಿ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಬ್ರಹ್ಮಗಂಟು ತನ್ನ ಸುದೀರ್ಘ ಪಯಣಕ್ಕೆ ಮುಕ್ತಾಯ ಹಾಡಿದೆ. ಆದರೆ ಈ ಮುಕ್ತಾಯ ಕೇವಲ ಒಂದು ಧಾರಾವಾಹಿಯ ಅಂತ್ಯವಲ್ಲ. ಇದು ಒಬ್ಬ ನಟ, ಒಬ್ಬ ನಿರ್ಮಾಪಕ ಕಂಡಂಥ ಕನಸಿನ ಕಥೆಯ ಅಂತಿಮಾಧ್ಯಾಯ. ಈ 4-5 ನಿಮಿಷದ ವಿಡಿಯೋದಲ್ಲಿ ಆ ಬ್ರಹ್ಮಗಂಟು ಧಾರಾವಾಹಿಯ ಯಶಸ್ಸು ಮತ್ತು ಅದರ ಹಿಂದಿದ್ದಂಥ ದಿಲೀಪ್ ರಾಜ್ ಮತ್ತು ಅವರ ಶ್ರಮ, ಹಾಗೆಯೇ ಅವರಿಗೆ ಸಾಥನ್ನು ಕೊಟ್ಟಂತಹ ನಿರ್ಮಾಪಕಿ ಮತ್ತು ದಿಲೀಪ್ ರಾಜ್ ಅವರ ಧರ್ಮಪತ್ನಿ ಶ್ರೀ ವಿದ್ಯಾ ಅವರ ಭಾವುಕ ಪಯಣ ನಿಮಗಾಗಿ ತೆರೆದಿಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಿರುತೆರೆಯಲ್ಲಿ ನಟನಾಗಿ ಕನ್ನಡಿಗರ ಮನವನ್ನು ಗೆದ್ದಿದ್ದಂಥ ದಿಲೀಪ್ ರಾಜ್ ಅವರಿಗೆ ತಾವೇ ಒಂದು ಸ್ವತಃ ಹೊಸ ಕಥೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನುವಂಥ ಅಪಾರವಾದಂಥ ಆಸೆ ಇತ್ತು. ಆ ಕನಸಿನ ಫಲವೇ ಧೃತಿ ಕ್ರಿಯೇಷನ್ಸ್. ಪಾರು ಧಾರಾವಾಹಿಯ ಮೂಲಕ ಬೃಹತ್ ಯಶಸ್ಸಿನ ನಂತರ ಅವರು ಅಷ್ಟೇ ನಂಬಿಕೆಯಿಂದ ಕೈಗೆತ್ತಿಕೊಂಡಂತಹ ಯೋಜನೆಯೇ ಬ್ರಹ್ಮಗಂಟು. ತಿಲಕ್ ಅವರ ನಿರ್ದೇಶನದಲ್ಲಿ ದಿಯಾ ಪಾಲಕಲ್, ಭುವನ್ ಸತ್ಯ, ಪ್ರೀತಿ ಶ್ರೀನಿವಾಸ ಸೇರಿದಂತೆ ಬೃಹತ್ ಕಲಾವಿದರ ಬಳಗದೊಂದಿಗೆ ಈ ಪಯಣ ಶುರುವಾಯಿತು. ಪ್ರತಿಯೊಂದು ಸೀನ್ ಹೇಗಿರಬೇಕು, ಪಾತ್ರಗಳ ಭಾವನೆಗಳು ಜನರಿಗೆ ಹೇಗೆ ತಲುಪಬೇಕು ಅನ್ನೋದನ್ನು ದಿಲೀಪ್ ರಾಜು ಸ್ವತಃ ಹತ್ತಿರದಿಂದ ನಿಂತು ನೋಡಿಕೊಳ್ತಾ ಇದ್ರು. ಜನರ ಹೃದಯವನ್ನು ಮುಟ್ಟುವಲ್ಲಿ ಬ್ರಹ್ಮಗಂಟು ಯಶಸ್ವಿ ಕೂಡ ಆಯಿತು. TRP ರೇಸ್ನಲ್ಲಿ ಹೊಸ ಮೈಲುಗಲ್ಲನ್ನು ಸೃಷ್ಟಿಸಿತು. ಸೀರಿಯಲ್ ಹಿಟ್ ಆದಾಗ ದಿಲೀಪ್ ರಾಜ್ ಅವರ ಮುಖದಲ್ಲಿದ್ದಂಥ ಆ ನಗು ಅವರ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲವಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಬಿಡಿ. ಹೌದು, ಕಾಲ ಎಲ್ಲವನ್ನು ಕೂಡ ಕೊಡುತ್ತದೆ. ಆದರೆ ಕೆಲವು ಕ್ಷಣಗಳಲ್ಲಿ ಪ್ರತಿಯೊಂದನ್ನು ಕೂಡ ಕಸಿದುಕೊಂಡು ಬಿಡ್ತದೆ. ದಿಲೀಪ್ ರಾಜ್ ಅವರ ಹಠಾತ್ ಅಗಲಿಕೆ ಇಡೀ ಕನ್ನಡ ಕಿರುತೆರೆಯನ್ನೇ ಶೋಕ ಸಾಗರಕ್ಕೆ ತಳ್ಳಿತ್ತು. ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಮುಖ್ಯವಾಗಿ ಒಬ್ಬ ಮಾನವೀಯ ಮೌಲ್ಯವುಳ್ಳಂತಹ ಒಳ್ಳೆಯ ಮಾರ್ಗದರ್ಶಕನಾಗಿ ಇದ್ದಂಥ ವ್ಯಕ್ತಿ ಇನ್ನಿಲ್ಲ ಅನ್ನುವಂಥ ಸತ್ಯವನ್ನು ಅರಗಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ. ಇನ್ನು ಅಷ್ಟೊಳ್ಳೆ ಹೃದಯವನ್ನು ಕಟ್ಟಿಕೊಂಡಂಥ ಆ ಪತ್ನಿಯ ಪರಿಸ್ಥಿತಿ ಹೇಗಾಗಿರಬಹುದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೀವಕ್ಕೆ ಜೀವವಾಗಿದ್ದಂತಹ ಪತಿಯನ್ನೇ ಪ್ರೀತಿಸಿ ಮದುವೆ ಆಗಿದ್ದರೂ ಕೂಡ ಅರ್ಧದಲ್ಲೇ ಪತಿ ನಮ್ಮನ್ನು ಅಗಲಿ ಹೋಗ್ತಾರೆ ಅಥವಾ ನನ್ನ ಜೊತೆಗೆ ಇವತ್ತಿನಿಂದ ಇಲ್ಲ ಅನ್ನೋದನ್ನು ಆಕೆ ಇವತ್ತಿಗೂ ಕೂಡ ಜೀರ್ಣಿಸಿಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಅಷ್ಟು ನೋವು, ಅಷ್ಟು ಬೇಸರ, ಅಷ್ಟು ಒಂದು ಹಿಂಡುವಿಕೆ ಆಕೆಯನ್ನು ಕಾಡ್ತಾ ಇದೆ. ಇದೇ ಸಮಯದಲ್ಲಿ ಬ್ರಹ್ಮಗಂಟು ಧಾರಾವಾಹಿ ಮಧ್ಯದಲ್ಲೇ ಹೋಗ್ತಾ ಇತ್ತು. ಆದರೆ ಕನಸು ಕಂಡ ನಾಯಕನೇ ಇಲ್ಲದಿರುವಾಗ ಆ ಕನಸನ್ನು ಮುನ್ನಡೆಸೋದು ಹೇಗೆ ಅನ್ನುವಂತಹ ಚಿಂತೆ ಇಡೀ ತಂಡಕ್ಕೆ ದಿಕ್ಕು ತೋಚದೆ ನಿಂತಿತ್ತು. ಆದರೆ ಅದೇ ಸಂದರ್ಭಕ್ಕೆ ದತ್ ಅಂತೇಳಿ ಎದ್ದು ನಿಂತಹ ಅವರ ಧರ್ಮಪತ್ನಿ ಶ್ರೀ ವಿದ್ಯಾರಾಜ್ ಅವರು ಸೋತು ಸುಮ್ಮನೆ ಕೂರಲಿಲ್ಲ. ತಮ್ಮ ಪತಿಯ ಅಗಲಿಕೆಯ ತೀವ್ರ ನೋವಿನ ನಡೆನೂ ಕಣ್ಣೀರಿನ ವಿದಾಯದ ನಡುವೆಯೂ ದಿಲೀಪ್ ಕಂಡಂಥ ಕನಸನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನುವಂತಹ ದೃಢ ನಿರ್ಧಾರವನ್ನು ತೆಗೆದುಕೊಂಡರು. ತಮ್ಮ ಪತಿಯ ನೆನಪನ್ನು ಶಕ್ತಿಯಾಗಿ ಮಾಡಿಕೊಂಡ್ರು. ಧಾರಾವಾಹಿಯ ಜವಾಬ್ದಾರಿಯನ್ನು ಹೆಗಲಿಗೆ ಏರಿಸಿಕೊಂಡ್ರು. ಇಡೀ ತಂಡ ಅವರ ಜೊತೆಗೆ ಬಂಡೆಯಂತೆ ನಿಂತಿತು. ದಿನಗಳು ಉರುಳಿದುವು. ದಿಲೀಪ್ ರಾಜ್ ಅವರ ನೆನಪಿನಲ್ಲೇ ಪ್ರತಿಯೊಂದು ಸಂಚಿಕೆಯನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ರೂಪಿಸಲಾಯಿತು. ಅಂತಿಮವಾಗಿ ಬ್ರಹ್ಮಗಂಟು ತನ್ನ ಕೊನೆಯ ಹಂತಕ್ಕೆ ತಲುಪಿತು. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಇರಲೇಬೇಕಲ್ವಾ? ಹಾಗೆ ಬ್ರಹ್ಮಗಂಟು ಧಾರಾವಾಹಿಗೂ ಕೂಡ ಒಂದು ಅಂತ್ಯ ಬಂದೇ ಬಿಡ್ತು. ಆದರೆ ಈ ಬ್ರಹ್ಮಗಂಟು ಧಾರಾವಾಹಿಯ ಅಂತ್ಯ ತುಂಬ ಅರ್ಥಪೂರ್ಣವಾಗಿಯೇ ಮಾಡಿದ್ದಾರೆ. ದಿಲೀಪ್ ಅವರು ಕಂಡಂಥ ಕನಸಂತೆಯೇ ರೂಪಿಸಿದ್ದಾರೆ. ಹೇಗೆಲ್ಲ ದಿಲೀಪ್ ರಾಜ್ ಈ ಹಿಂದೆ ಹೇಳಿಕೊಂಡಿದ್ರೋ ಆ ಎಲ್ಲ ಸಂಗತಿಗಳನ್ನು ಗಮನವಿಟ್ಟು ಒಂದೊಂದು ಇಂಚಾಗಿಯೂ ಕೂಡ ಎಲ್ಲವನ್ನು ಕೂಡ ಗಮನಿಸಿ ಅದನ್ನು ಈ ಒಂದು ಧಾರಾವಾಹಿಯ ಅಂತ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದಾರೆ. ಆದರೆ ಈ ದಿನಗಳು ಉರುಳಿದ ಬಳಿಕ ದಿಲೀಪ್ ರಾಜ್ ಅವರ ನೆನಪಿನಲ್ಲಿ ಈ ಸಂಚಿಕೆಯನ್ನು ಮುಗಿಸ್ತಾ ಇರೋದು ಅಂತಿಮವಾಗಿ ಬ್ರಹ್ಮಗಂಟು ತನ್ನೆಯ ಕೊನೆಯ ಹಂತಕ್ಕೆ ತಲುಪಿರುವಂಥದ್ದು. ಶೂಟಿಂಗ್ ಸೆಟ್ನ ಕೊನೆಯ ದಿನ ಪ್ಯಾಕಪ್ ಅಂತೇಳಿ ಹೇಳುವಾಗ ಇಡೀ ಸೆಟ್ನಲ್ಲಿ ಮೌನ ಆವರಿಸಿದಂಥ ಸತ್ಯ.
ಆ ಕ್ಷಣದಲ್ಲಿ ನಿರ್ಮಾಪಕಿಯಾಗಿದ್ದಂಥ ಶ್ರೀವಿದ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಂಥ ಸಾಲುಗಳು ಪ್ರತಿಯೊಬ್ಬರ ಕಣ್ಣಂಚನ್ನು ಕೂಡ ತೇವಗೊಳಿಸ್ತವೆ. ಯಾಕಂತ ಹೇಳಿದ್ರೆ ಅದರಲ್ಲಿರುವಂತಹ ಭಾವನೆಗಳು ಅಷ್ಟು ಭಾರವಾಗಿದ್ದಾವೆ. ಜೀವನದ ಅತ್ಯಂತ ಸುಂದರ ಸಂಗತಿಗಳು ಮತ್ತು ಅತ್ಯುತ್ತಮ ವ್ಯಕ್ತಿಗಳು ನಮ್ಮನ್ನು ಬೇಗನೆ ಅಗಲಿ ಬಿಡ್ತಾರೆ. ದಿಲೀಪ್ ರಾಜ್ ಅವರಂತಹ ಅದ್ಭುತ ವ್ಯಕ್ತಿಯನ್ನು ಕಳೆದುಕೊಂಡಂತಹ ಬಳಿಕ ಅವರು ನಂಬಿದ್ದಂಥ ಮತ್ತೊಂದು ಕನಸಿನ ಧಾರಾವಾಹಿಗೆ ವಿದಾಯ ಹೇಳುವಂಥ ಸಮಯ ಬಂದಿದೆ. ಬ್ರಹ್ಮಗಂಟು ಕೇವಲ ಧಾರಾವಾಹಿ ಅಲ್ಲ, ಅದು ದಿಲೀಪ್ ಅವರ ಕನಸಾಗಿತ್ತು. ಆ ತಂಡದಲ್ಲಿದ್ದಂಥ ಆತ್ಮೀಯತೆ, ಕೆಲಸದ ಮೇಲಿನ ಬದ್ಧತೆ ಸದಾ ನೆನಪಿನಲ್ಲಿ ಉಳಿಯುತ್ತೆ. ದಿಲೀಪ್ ಈ ತಂಡದ ಒಗ್ಗಟ್ಟನ್ನು ಆಗಾಗ ತಮ್ಮ ಪಾರು ಧಾರಾವಾಹಿಯ ತಂಡಕ್ಕೆ ಹೋಲಿಸ್ತಾ ಇದ್ರು. ಜೀವನದಲ್ಲಿ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಯಾವುದೇ ಎರಡನೇ ಆಲೋಚನೆ ಇಲ್ಲದೆ ಇದೇ ತಂಡದ ಜೊತೆಗೆ ಮತ್ತೆ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ದಿಲೀಪ್ ಮತ್ತು ನಾನು ನಿಮ್ಮನ್ನು ಸದಾ ಪ್ರೀತಿಸ್ತೇವೆ ಅಂತ ಹೇಳ್ಬಿಟ್ಟು ಬರೆದುಕೊಂಡಿರುವಂತಹ ಮಾತುಗಳಲ್ಲಿ ಸಾಕಷ್ಟು ಅರ್ಥಗಳಿತ್ತು, ಸಾಕಷ್ಟು ಭಾವನೆಗಳಿತ್ತು, ಸಾಕಷ್ಟು ನೋವಿನ ಒಂದೊಂದು ಪದಪುಂಜಗಳು ಕೂಡ ಸೇರಿಕೊಂಡಿದ್ವು. ಶ್ರೀವಿದ್ಯಾ ಅವರ ಈ ಮಾತುಗಳು ಕೇವಲ ಸಾಲುಗಳಲ್ಲ, ಒಬ್ಬ ಪತ್ನಿ ತನ್ನ ಪತಿಯ ಕನಸನ್ನು ಪೂರ್ಣಗೊಳಿಸಿ ಅನುಭವಿಸಿದಂತಹ ಭಾವುಕತೆಯ ಶ್ರೇಷ್ಠ ಕ್ಷಣಗಳು. ಒಂದು ಸಾಧಿಸಿದೆ ಎನ್ನುವಂತಹ ಒಂದು ಭಾವನೆಯ ಕ್ಷಣಗಳು. ಧಾರಾವಾಹಿಗಳು ಪ್ರಾರಂಭ ಆಗ್ತವೆ, ಒಂದಲ್ಲ ಒಂದು ದಿನ ಮುಕ್ತಾಯ ಆಗ್ತದೆ. ಟಿವಿ ಸ್ಕ್ರೀನ್ ಮೇಲಿನ ಕಥೆಗಳು ಅಂತ್ಯವಾಗಬಹುದು, ಕ್ಯಾಮ್ರಾಗಳು ಆಫ್ ಆಗಬಹುದು. ಆದರೆ ಧಾರಾವಾಹಿಯ ಹಿಂದೆ ಒಬ್ಬೊಬ್ಬರು ಹರಿಸಿದಂಥ ಬೆವರು, ರಕ್ತ ಎಲ್ಲವೂ ಕೂಡ ಇದೆಯಲ್ಲ, ಅದು ಶಾಶ್ವತವಾಗಿ ನೆನಪಿನಲ್ಲಿ ಉಳಿತವೆ. ಜೊತೆಗೆ ಕೆಲಸ ಮಾಡಿದಂಥ ವ್ಯಕ್ತಿಯ ನೆನಪುಗಳು ಕೂಡ ಅಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದು ದಿಲೀಪ್ ರಾಜ್ ಅವರು ಕಂಡಂಥ ಕನಸು ಇಂದು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅವರು ನಮ್ಮನ್ನು ಅಗಲಿ ದೂರ ಹೋಗಿರಬಹುದು, ಆದರೆ ಬ್ರಹ್ಮಗಂಟು ಅಭಿನಯದ ಮೂಲಕ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಕೂಡ ಜೀವಂತವಾಗಿರ್ತಾರೆ ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಇವತ್ತಿಗೆ ಅಂತ್ಯವಾಗುತ್ತೆ. ಆದರೂ ಕೂಡ ದಿಲೀಪ್ ರಾಜ್ ಅವರ ಕನಸುಗಳು ಇವತ್ತಿಗೂ ಕೂಡ ಜೀವಂತ. ಅವರ ಒಂದೊಂದು ಪಾತ್ರವೂ ಕೂಡ ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡುವಂಥದ್ದು. ಅವರು ಕೊಟ್ಟಂಥ ಅವಕಾಶ ಪ್ರತಿಯೊಬ್ಬನಿಗೂ ಕೂಡ ಇವತ್ತಿಗೆ 2 ಹೊತ್ತು ಊಟವನ್ನು ಕೊಡೋದರಲ್ಲಿ ನಿಂತಿಲ್ಲ ಅನ್ನೋದು ಕೂಡ ಒಂದು ಸಂತೃಪ್ತಿಯ ಭಾವನೆ. ತಮ್ಮ ಅಗಲಿಕೆ ನೋವಿನಲ್ಲೂ ಕೂಡ ಪತಿಯ ಕನಸನ್ನು ನನಸು ಮಾಡಿದಂತಹ ಶ್ರೀ ವಿದ್ಯಾರಾಜ್ ಅವರಿಗೆ, ತಮ್ಮ ಬ್ರಹ್ಮಗಂಟು ಹಾಗೂ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಹೆಮ್ಮೆಯ ಸಲಾಂ. ದಿಲೀಪ್ ರಾಜ್, ನಿಮ್ಮ ಕನಸು ಎಂದಿಗೂ ಕೂಡ ಸೋಲೋದಿಲ್ಲ, ನಿಮ್ಮ ನೆನಪುಗಳು ಎಂದಿಗೂ ಕೂಡ ಅಳಿಯೋದಿಲ್ಲ. ಕನಸುಗಳು ಪೂರ್ಣಗೊಳ್ಳಬಹುದು, ನೆನಪುಗಳು ಅಮರ. ಮಿಸ್ ಯು ದಿಲೀಪ್ ರಾಜ್. ಎಸ್, ನಿಮಗೆ ಅನಿಸುತ್ತೆ ಸ್ನೇಹಿತರೆ, ದಿಲೀಪ್ ರಾಜ್ ಅವರು ಕಂಡಂತಹ ಬ್ರಹ್ಮಗಂಟು ಧಾರಾವಾಹಿಯ ಅಂತ್ಯ ಮತ್ತು ದಿಲೀಪ್ ರಾಜ್ ಅವರ ಅಂತ್ಯದ ಬಳಿಕ ಈ ಬ್ರಹ್ಮಗಂಟುವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿದಂಥ ಶ್ರೀ ವಿದ್ಯಾರಾಜ್ ಅವರಿಗೆ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.